ನಿಜಕ್ಕೂ ವೀಕ್ಷಕರೇ, ಸಾವಿನ ಪತ್ರವನ್ನು ನೀವು ನೋಡಿದ್ರಿ. ಇದಕ್ಕೂ ಆತಂಕಕಾರಿ ವಿಷಯ ಅಂದರೆ ತಪ್ಪಾಗಲಾರದು. ಈ ಒಂದು ಪತ್ರವನ್ನು ಬರೆದಂತಹ ಕೃಷ್ಣಮೂರ್ತಿಯವರು ಸ್ವತಃ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಹೇಳಿ ಕೃಷ್ಣಮೂರ್ತಿಯವರೇ, ನಿಮ್ಮ ಈ ನಿರ್ಧಾರಕ್ಕೆ ಕಾರಣ ಏನು ಅಂತ? ಮೇಡಮ್, ಈ ನಿರ್ಧಾರ ನಾವು ಮಾಡ್ತಾ ಇರಲಿಲ್ಲ. ಆದರೆ ಇವತ್ತು ಅಧಿಕಾರಿಗಳು ಕೊಟ್ಟಂಥ ನಮಗೆ ಒಂದು ಭರವಸೆ ಮತ್ತು ನಮಗೆ ಕೊಟ್ಟಿರೋಂಥ ಇದೊಂದು ಕಠಿಣ ಶಿಕ್ಷೆ ಅಂತ ಹೇಳಬೇಕಾಗುತ್ತೆ. ಯಾಕೆಂತಂದರೆ ಸುಮಾರು 10-11 ವರ್ಷಗಳಿಂದ ನಾವು ಹೋರಾಟ ಮಾಡಿದ್ರೂ ಕೂಡ ನಮಗೆ ನ್ಯಾಯ ಸಿಗ್ತಾಯಿಲ್ಲ. ಆದರೆ ಯಾಕೆ ಈ ರೀತಿ ನಮಗೆ ನ್ಯಾಯ ಕೊಡ್ದಿರ ಈ ರೀತಿ ನಮ್ಗೆ ಯಾಕೆ ಮಾಡ್ತಾರೆ ಅಂತ ನಮಗೆ ಗೊತ್ತಾಗ್ತಾಯಿಲ್ಲ. ಇವತ್ತು ಕಾನೂನು ಹೇಳುತ್ತೆ, ಏನಂತ ಕಾನೂನಲ್ಲಿದೆ, ಇವತ್ತು ಯಾವುದೇ ವ್ಯಕ್ತಿ ಸಾಯಬಾರ್ದು, ಬದುಕೇ ಇರಬೇಕು ಅಂತ ಹೇಳ್ತಾರೆ. ಅಂದರೆ ಆ ವ್ಯಕ್ತಿ ಬದುಕಿರಬೇಕು ಅಂತಂದರೆ ನಮ್ಗೆ ಒಳ್ಳೆ ರೀತಿಯಲ್ಲಿ ಇದ್ದರೆ ತಾನೇ ನಾವು ಬದುಕಿರೋಕ್ಕೆ ಸಾಧ್ಯ. ಇವತ್ತು ನಾನು ಸಾಯ್ತಾ ಇದ್ದೀನಿ ಅಂತ ಮುಂದೆ ಬಂದಿದ್ದೀನಿ. ಈಗ ಎಲ್ಲ ಅಧಿಕಾರಿಗಳು ನೀವು ಸತ್ತೋದ್ರೆ ನಿನ್ನ ಮೇಲೆ ಕಾನೂನು ಕ್ರಮ ಜರುಗುತ್ತೆ ಅಂತ ಹೇಳ್ತಾನೆ ಇದ್ದಾರೆ. ಆಗಿದ್ಮೇಲೆ ನನಗೆ ಒಂದು ನ್ಯಾಯನ ಕೊಡಬೇಕಲ್ವ. ನಾನು 11 ವರ್ಷದಿಂದ ಹೋರಾಟ ಮಾಡ್ತಾಯಿದ್ದೀನಿ, ನ್ಯಾಯ ನನಗೆ ಸಿಕ್ಕಲೇ ಇಲ್ಲ ಈಗ ತನಕ. ಈಗ ನಾನು ಈ ಸಾವಿನ ಪತ್ರ ಬರೆದಿರೋದಕ್ಕೆ ಯಾಕೆ ಬರೆದಿಟ್ಟಿದ್ದೀನಿ ಅಂತಂದರೆ ಮೇಡಮ್, ಇನ್ನು ಮುಂದೆ ನಮ್ಮಂಥ ಬಡ ಜನ ಆಗಲಿ, ಯುವಕರೇ ಆಗಲಿ, ಯುವತಿಯರಿಗೆ ಆಗಲಿ ಸರ್ಕಾರ ಏನು ಭರವಸೆ ಕೊಡುತ್ತೆ ಮತ್ತು ಯಾರು ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾರೋ ಅವ್ರಿಗೆ ಖಂಡಿತ ಹೇಳಿದಂಥ ಟೈಮ್ಗೆ ನ್ಯಾಯ ಸಿಗಬೇಕೀಗ. ಸೊ ಅದಕ್ಕೋಸ್ಕರ ಈಗ ನಾವೊಂದು ಸಾವಿನ ಪತ್ರ ಬರೆದಿಟ್ಟಿದ್ದೀರಿ. ಈಗ ನಿಜವಾಗ್ಲೂ 20ನೇ ತಾರೀಕು ನಾನು ವಿಷ ಸೇವನೆ ಮಾಡೋದಂತೂ ಖಂಡಿತ. ಇದೇ ನಮ್ಮ KPTCL ಕಚೇರಿ ಮುಂದೆ ನಾನು ವಿಷಯನ ಸೇವಿಸ್ತೀನಿ. ಏನು ಅನ್ಯಾಯ ಆಗಿದೆ ಅಂತ ಹೇಳ್ತೀರಾ ನಿಮಗೆ ಸರ್ಕಾರದಿಂದ ಅಥವಾ ಅಧಿಕಾರಿಗಳಿಂದ? ಮೇಡಮ್, ಇದು ಹೇಳಕ್ಕೆ ಬಂದರೆ ದುಃಖ ತಡ್ಕೊಳಕ್ಕಾಗಲ್ಲ. ಆದರೂ ಎಲ್ಲರ ಮುಂದೆ ಹೇಳ್ಬೇಕಾಗುತ್ತೆ. ಯಾಕೆಂತಂದರೆ ಇವತ್ತು ನಾನು ಸಾಯ್ತಾ ಇದ್ದೀನಿ ಅಂತಂದಮೇಲೆ ಎಲ್ಲರಿಗೂ ಒಂದು ಕುತೂಹಲ ಇದೆ, ಯಾಕೆ ಸಾಯ್ತಾ ಇದ್ದಾನೆ ಅನ್ನೋದು ಒಂದು ಕುತೂಹಲ ಇದೆ. ಈಗ ಏನಾಗಿದೆ ಅಂತಾರೆ ಮೇಡಮ್, ನಮ್ಮದು ಬಿಲ್ಮರ್ನಳ್ಳಿ ಗ್ರಾಮ, ಜಾಲ ಹೋಬಳಿ, ವಿದ್ಯಾನಗರ ಕ್ರಾಸ್ ಹತ್ರ ಬರುತ್ತೆ. ನಮ್ಮ ತಂದೆಗೆ ದರ್ಖಾಸ್ತು ಮೂಲದಿಂದ 1978-79ರಲ್ಲಿ ಸರ್ಕಾರದ ಮೂಲದಿಂದ ಗ್ರಾಂಟ್ ಆಯಿತು. ಅಂದರೆ ದರ್ಖಾಸ್ತು ಮೂಲದಿಂದ ಕೊಟ್ಟರು. ಇಲ್ಲ ಏನಾಯಿತು, ನಾವು 99 ತನಕ ಸಾಗುವಳಿ ಮಾಡ್ಕೊಂಡು ಬರ್ತಾಯಿದ್ರಿ. ಇದು ಮಧ್ಯದಲ್ಲಿ 94ನೇ ಇಸ್ವಿ ಬಂತು. ಸರ್ಕಾರದಿಂದ ಸಿಕ್ಕ ಭೂಮಿ ಅಂತ ಹೇಳ್ತೀರಾ? ಹೌದು ಮೇಡಮ್, ಸರ್ಕಾರದಿಂದ ಕೊಟ್ಟಿರೋಂಥ ಇದು ಒಂದು ಭೂಮಿ ಬಡವರಿಗೆ ಅಂತ ಕೊಟ್ಟಿರ್ತಾರೆ ಮೇಡಮ್. ಇದೇನಾಯಿತು, 94ರಲ್ಲಿ ನಮ್ಮ ಜಮೀನು ಪಕ್ಕದಲ್ಲಿರೋಂಥ ಗೌಡಸ್ ಹನುಮಯ್ಯ ಮತ್ತು ನಾರಾಯಣಪ್ಪ ಮತ್ತು ವೇಣುಗೋಪಾಲ್ ರೆಡ್ಡಿ ಅಂತ ಏನು 3 ಜನ ನಾವು ತೋರಿಸಿದ್ದೀರಿ. ಆ 3 ಜನ ಏನು ಮಾಡಿದ್ದಾರೆ, ನಮ್ಮ ತಂದೆ ತಾಯಿಗೆ ಗೊತ್ತಿಲ್ದೇನೆ, ಅಂದರೆ ನಮ್ಮ ಕುಟುಂಬಕ್ಕೆ ಗೊತ್ತಿಲ್ದೇನೆ, ಸೊ ವೇಣುಗೋಪಾಲ್ ರೆಡ್ಡಿ ಮತ್ತು ನಾರಾಯಣಪ್ಪ ಇಬ್ಬರೂ ಸೇರಿ GPಯನ್ನು ಮಾಡ್ಕೊಂಡಿದ್ದಾರೆ. ಇವತ್ತು ನಮ್ಮ ತಂದೆ ಸತ್ತಿದ್ದಾದ್ಮೇಲೆ ನಮ್ಮ ತಾಯಿ ಹೆಸರಿಗೆ ನಾವು ಪೌತಿಕತೆನ ಮಾಡಬೇಕು. ಆದರೆ ನಾವು ಪೌತಿಕತೆ ಮಾಡಿಲ್ಲ. ಡಾಕ್ಯುಮೆಂಟ್ಸ್ ಹೇಳುತ್ತೆ ನಾವು ಪೌತಿಕತೆ ಮಾಡಿಲ್ಲ ಅಂತ. ಅದರೆಲ್ಲ ಏನಾಯ್ತು, ವೇಣುಗೋಪಾಲ್ ರೆಡ್ಡಿ ಮತ್ತು ನಾರಾಯಣಪ್ಪ ಇಬ್ಬರೂ ಸೇರಿ ಅವ್ರ ಹೆಸರಿಗೆ ಒಂದು GPಯನ್ನು ಮಾಡಿಕೊಟ್ಟಿದ್ದಾರೆ. ಆ GPಯಲ್ಲಿ ಏನು ಕೊಟ್ಟಿದ್ದಾರೆ, ಗಂಗಮ್ಮ ಪರವಾಗಿ ವೇಣುಗೋಪಾಲ್ ರೆಡ್ಡಿ ಮತ್ತು ನಾರಾಯಣಪ್ಪನವರು GPA ಹೋಲ್ಡರ್ಸ್ ಅಂತ ತೋರಿಸ್ಕೊಂಡಿದ್ದಾರೆ. ಈ ಅವರು ಸೃಷ್ಟಿ ಮಾಡಿದಂಥ ಕಾಪಿ ಅದು. ಆಮೇಲೆ ಅಲ್ಲೇನಾಯಿತು, ಮತ್ತೆ ಅದೇ ಇಸ್ವಿಯಲ್ಲಿ 94-95ರಲ್ಲಿ ನಾರಾಯಣಪ್ಪ ಅನ್ನೋರ ಅಣ್ಣ ಹನುಮಯ್ಯ ಅನ್ನೋರಿಗೆ ಕ್ರಯನ ಮಾಡಿಕೊಟ್ಟಿದ್ದಾರೆ. ಆ ಕ್ರಯದ ಮೇಲೆ ಏನು ಮಾಡಿದ್ದಾರೆ, KPTCL ಅವ್ರಿಗೆ ದಾನದ ಪತ್ರ ಬರ್ಕೊಟ್ಬಿಟ್ಟಿದ್ದಾರೆ. ಈಗ ನಾವು ಕೇಳೋದೇನು ಅಂತಂದರೆ, ನಮ್ಮ ಜಮೀನನ್ನು ನಾವು SCಗಳ ಜಮೀನುಗಳನ್ನು ಗೌಡಸ್ ಅವರು ದಾನ ಕೊಡೋದಕ್ಕೆ ಹೇಗೆ ಬರುತ್ತೆ? ನಮಗೆ 15 ವರ್ಷ ಪರ್ಬರ, ಅಂದರೆ 15 ವರ್ಷ ಮಾರಾಟ ಮಾಡಬಾರ್ದು ಅಂತ ಇದೆ ಕಾನೂನಲ್ಲಿ. ಹೌದು, ಅದನ್ನು ಮಾರಾಟ ಮಾಡಿದ್ದಾರೆ. ಈಗ ನಾವು ಕೇಳೋದೇನು ಅಂತಂದ್ರೆ, ನಿಮ್ಮ ಕುಟುಂಬದಿಂದ ಯಾವುದೇ ನಿಮಗೆ ಗೊತ್ತಿರೋ ಹಾಗೆ ಯಾವುದೇ ರೀತಿ ಮಾರಾಟ ಯಾವುದಿಲ್ಲ ಮೇಡಮ್. ಆ ರೀತಿ ಆಗಿದ್ರೆ ನಾವು ನಮ್ಮ ಕಡೆಯಿಂದ ಇಂಥದ್ದು ಮಾಡಿಕೊಟ್ಟಿದ್ದೀರಾ ಅಂತ ಬರಲಿ, ಖಂಡಿತ ಶಿಕ್ಷೆಗೆ ನಾನು ಒಳಗಾಗ್ತೀನಿ. ನಮ್ಮ ಕುಟುಂಬದಿಂದ ಯಾರೇ ಆಗಲಿ ಏನೇ ಆಗಲಿ GPA ಆಗಲಿ ಕ್ರಯ ಆಗಲಿ ಮಾಡಿಕೊಟ್ಟಿದ್ರೆ ನಾವು ಖಂಡಿತ ಇದ್ರ ಬಗ್ಗೆ ನಾವು ಕಾನೂನು ಏನು ಶಿಕ್ಷೆ ಕೊಡುತ್ತಾ ಶಿಕ್ಷೆ ನಾವು ಅನುಭವಿಸ್ತೀನಿ. ನಿಮ್ಮ ದಾಖಲೆಗಳೆಲ್ಲ ಸರಿಯಾಗಿದೆ? ನಿಮ್ಮ ಹತ್ರ ಇರುವಂತಹ ಖಂಡಿತ ಎಲ್ಲ ಡಾಕ್ಯುಮೆಂಟ್ಸು ನಮ್ಮ ಪರವಾಗೇ ಇದೆ, ನ್ಯಾಯ ಕೂಡ ನಮ್ಮ ಪರವಾಗೇ ಇದೆ. ಆದರೆ ನ್ಯಾಯ ನಮಗೆ ಸಿಗ್ತಾ ಇಲ್ಲ. ಸರಿ, ಕಂಪ್ಲೇಂಟ್ ಕೊಡಕ್ಕೆ ಹೋಗ್ಲಿಲ್ವಾ? ಖಂಡಿತ ಮೇಡಮ್, ನಾವು ಸೂಪರ್ಡೆಂಟ್ ಆಫ್ ಪೊಲೀಸ್ 2006-2005ನೇ ಇಸ್ವಿಯಲ್ಲಿ ಸೂಪರ್ಡೆಂಟ್ ಆಫ್ ಪೊಲೀಸ್ ಕಂಪ್ಲೇಂಟ್ ಕೊಟ್ರಿ. ಏನಂತ ಕೊಟ್ರಿ, ಸರ್ ನಮ್ಗೆ ಈ ಥರ ನಮ್ಮ ಲ್ಯಾಂಡನ್ನು ಈ ಥರ ಯಾರೋ ಬೇರೆ ದಾನ ಮಾಡಿದ್ದಾರೆ, ಈ ದಾನದ ಮೇಲೆ ತೊಗೊಂಡ್ಬಿಟ್ಟಿದ್ದಾರೆ. ಈಗ ಆಲ್ರೆಡಿ KPTCL ಅವ್ರು ತೊಗೊಂಡಿದ್ದಾರೆ. ಈಗ ಇದಕ್ಕೆ ನಮಗೊಂದು ನ್ಯಾಯ ಕೊಡಿಸಿ, ಇದು ಯಾರು ದಾನ ಮಾಡಿದ್ದಾರೆ ಅವ್ರಿಗೊಂದು ಶಿಕ್ಷೆ ಕೊಡಿಸಿ ಸರ್ ಕಾನೂನುಬದ್ಧವಾಗಿ ಅಂತ ನಾವು ಹೋದ್ರಿ. ಅಲ್ಲೇನಾಯ್ತು ಮೇಡಮ್, ನಾರಾಯಣ ಸ್ವಾಮಿ ಅನ್ನೋರು ಫಸ್ಟ್ ಪರಿಚಯ ಆದರು ಒಳಗಡೆ ಹೋದ್ಮೇಲೆ. ಆಮೇಲೆ ಬಸವರಾಜ್ ಅನ್ನೋರು ನಮಗೆ ಪರಿಚಯ ಆದರು. ಒಳಗಡೆ ಹೋಗಿದ್ದಾದ್ಮೇಲೆ ಸುಮಾರು ನಾನು 15 ದಿನ ಸುತ್ತಿದೆ ಮೇಡಮ್ ಆಫೀಸ್ಗೆ. 15 ದಿನ ಆದಮೇಲೆ ಏನಾಯಿತು, ಇವತ್ತು ನಾಳೆ ಬನ್ನಿ ನಾನು ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಯಾರು ನಾರಾಯಣ ಸ್ವಾಮಿ ಅವರು ನಮಗೆ ಹೇಳಿದ್ರು. ನಾವೇನು ಮಾಡಿದ್ರಿ, ಸರಿ ಅಂತ ಅವ್ರು ಹೇಳಿ ಟೈಮ್ಗೆಲ್ಲ ಓಡಾಡಿದ್ರು ಮೇಡಮ್. ಸುಮಾರು 3 ವರ್ಷ ಹೋರಾಟ ಮಾಡಿದ್ರು. 3 ವರ್ಷ KPTCL ಹತ್ರ ಸೂಪರ್ಡೆಂಟ್ ಆಫ್ ಪೊಲೀಸ್ ಇದೆ, ಅಲ್ಲಿ ಹೋದರೆ ಅಲ್ಲಿ ಅಧಿಕಾರಿಗಳು ಗೊತ್ತು ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ, ಎಷ್ಟು ಒದ್ದಾಡಿದ್ದೀನಿ ಅಂತ. ಸೊ ಅಲ್ಲಿರೋರೇ ಕಣ್ಣೀರು ಹಾಕ್ತಾರೆ, ಯಾಕೆ ಕೃಷ್ಣಮೂರ್ತಿ ಈ ಥರ ನೀನು ಸಾವಿನ ಪತ್ರ ಬರೆದಿಟ್ಟಿದ್ಯಾ ಅಂತ ಅವರೇ ಹೇಳ್ತಾ ಇದ್ದಾರೆ. ಆಮೇಲೆ ಏನಾಯಿತು ಮೇಡಮ್, ಸರಿ ನಾವು ಅವ್ರು ಹೇಳ್ದಾಗೆಲ್ಲ ಹೋದ್ರಿ ಬಂದ್ರಿ, ಡೇಟ್ ಎಲ್ಲ ಕೊಡ್ತಾಯಿದ್ರು. ಒಂದು ಕೊನೆ ಮೂಮೆಂಟ್ ಎಲ್ಲ ಏನಾಯಿತು, ನಾರಾಯಣ ಸ್ವಾಮಿ ಅನ್ನೋರು ನಿಮ್ಮನ್ನು
ಇದನ್ನು ಏನು ನಿಮ್ಮ ಜಮೀನು ಇದೆಯಲ್ವಾ ಅವ್ರ ಓನರ್ನ ಕರೆಸ್ತೀರಿ, ನಿಮ್ಮ ಜಮೀನು ದಾನಪತ್ರ ಬರ್ಕೊಟ್ಟಿದ್ದಾರಲ್ವ ಅವ್ರನ್ನ ನಾವು ಕರೆಸ್ತೀರಿ, ಕರೆಸ್ಬಿಟ್ಟು ರಾಜಿ ಮಾಡಿಸ್ಕೊಡ್ತೀರಿ. ಸುಮ್ಮನೆ ಈ ಫೈಲೆಲ್ಲ ಮುಂದಕ್ಕೆ ಹೋಯ್ತಾ ಇದ್ದರೆ ಜಾಸ್ತಿ ದಿನ ಹಿಡಿತದೆ, ಅದಕ್ಕೆ ಇದನ್ನು ರಾಜಿ ಮಾಡಿಕೊಡ್ತೀರಿ ಅಂತ ಯಾರು ನಾರಾಯಣ ಸ್ವಾಮಿ ಅವ್ರು ಹೇಳಿದ್ರು. ಸರಿ, ನಾವು ಅವ್ರ ಪರವಾಗಿ ಒಪ್ಕೊಂಡ್ರಿ. ಸರಿ ಸರ್, ಸುಮ್ಮನೆ ವರ್ಷಾನ್ಗಟ್ಟಲೆ ನಾವು ಸುತ್ತಕ್ಕಾಗಲ್ಲ, ನಮ್ಮದು 19 ಜನ ಫ್ಯಾಮ್ಲಿ, ನಮ್ಮದು ಕಷ್ಟ ಇದೆ, ದಯವಿಟ್ಟು ಇದಕ್ಕೊಂದು ಪರಿಹಾರ ಮಾಡಿಕೊಡಿ ಅಂತ. ಸರಿ ಕೃಷ್ಣಮೂರ್ತಿ, ಒಂದು ಕೆಲಸ ಮಾಡಿ, 3 ದಿನದಲ್ಲಿ ನಿಮ್ಮ ಕೆಲಸ ಮುಗಿಸ್ಕೊಡ್ತೀರಿ. 3 ದಿನದಲ್ಲಿ ನಿಮ್ಮ ಕೆಲಸ ನಾನು ಮುಗಿಸ್ಕೊಡ್ಬೇಕು ಅಂತಂದರೆ ಟೋಟಲ್ 20-30 ಫೈಲ್ ಇದೆ. ಆ ಫೈಲ್ ಕೊನೆಯಲ್ಲಿ ನಿನ್ನ ಫೈಲ್ ಇದೆ, ಆ ಫೈಲ್ ಮೇಲಕ್ಕೆ ಬರಬೇಕು ಅಂತಂದರೆ ಬಸವರಾಜ್ಗೆ ನಮ್ಗೆ ಏನಾದರೂ ಸ್ವಲ್ಪ ಅಮೌಂಟ್ ಕೊಡು, ನಾನು ಅದ್ರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ರು. ನಾವೇನು ಮಾಡಿದ್ರು, ಸರ್ 35,000 ರೂಪಾಯಿ ಅಮೌಂಟ್ ಕೇಳಿದ್ರು. ಸರ್, ನಮ್ಮ ಕೈಯಲ್ಲಿ ಅಷ್ಟು ಅಮೌಂಟ್ ಕೊಡೋಕ್ಕೆ ಬರಲ್ಲ ಸರ್, ನಾವು ಸಾಲ ಸೂಲ ಮಾಡಿದ್ದೀರಿ, ಸದ್ಯಕ್ಕೆ ಈ ಡಾಕ್ಯುಮೆಂಟ್ಸ್ ಎಲ್ಲ ತೆಗಿಯೋದಕ್ಕೆ ಕಷ್ಟಪಟ್ಟಿದ್ದೀನಿ. 15,000 ರೂಪಾಯಿ ಫಿಕ್ಸ್ ಆಯಿತು. 15,000 ರೂಪಾಯಿ ನಾರಾಯಣ ಸ್ವಾಮಿ ಅವರು ಅಲ್ಲಿ ಕೆಳಗಡೆ ಟೀ ಅಂಗಡಿ ಇದೆ, ಆ ಟೀ ಅಂಗಡಿ ಹತ್ರನೇ ದುಡ್ಡೆಲ್ಲ ಕೊಟ್ಬಿಟ್ರೆ. ಸೊ ಆಮೇಲೆ ಏನಾಯಿತು, ಕೃಷ್ಣಮೂರ್ತಿ ಲಂಚ ಆಟಾಡ್ತು. ಹೌದು ಮೇಡಮ್. ಆಮೇಲೆ ಏನಾಯಿತು, ಅಲ್ಲೇನು ಮಾಡಿದ್ರೆ, ಸರಿ ಒಂದು 2-3 ದಿನ ಬಿಟ್ಟು ಬಾ ಕೃಷ್ಣಮೂರ್ತಿ, ನಾನೇ ಫೋನ್ ಮಾಡ್ತೀನಿ, ಇವರೆಲ್ಲರನ್ನೂ ನಾರಾಯಣಪ್ಪ ಮತ್ತು ಅನ್ಮಯ್ಯ ಅವ್ರನ್ನ ಕರೆಸಿ ಇದನ್ನು ರಾಜು ಮಾಡಿಸ್ಕೊಟ್ಬಿಡ್ತೀನಿ, ನಿನಗೆ ಒಂದು ಸ್ವಲ್ಪ 10 ಲಕ್ಷ 20 ಲಕ್ಷ ಬಂದರೆ ನಿನ್ನ ಕಷ್ಟಕ್ಕೆ ಪರಿಹಾರ ಆಯ್ತದೆ ಆಗುತ್ತೆ ಅಂತ. ಆಮೇಲೆ ನಾವೇನು ಮಾಡಿದ್ರಿ ಮೇಡಮ್, ಆಮೇಲೆ ಏನಾಯಿತು, ಸರಿ ಅಂತ ಅವ್ರ ಮಾತಿಗೆ ಬೆಲೆ ಕೊಟ್ರಿ, ಹೋದ್ರಿ. ಮತ್ತೆ ಅವ್ರನ್ನ ಕರೆಸಿದ್ರು, ಯಾರು ನಾರಾಯಣಪ್ಪ ಅವ್ರನ್ನ ಕರೆಸಿದ್ರು, ಎಲ್ಲಿಗೆ KPTCL ಹತ್ರ ಕಾವೇರಿ ಭವನದ ಹತ್ರ ಕರೆಸಿದ್ರು, ಸೂಪ್ರಿಡೆಂಟ್ ಆಫ್ ಪೊಲೀಸಲ್ಲಿ. ನಾನು ಒಳಗಡೆ ಹೋದೆ, ನಾರಾಯಣಪ್ಪ ಅವರು ಬಂದಿದ್ರು. ಆಮೇಲೆ ನಾರಾಯಣ ಸ್ವಾಮಿ ಮತ್ತೆ ಬಸವರಾಜ್ ಅವರು ಏನು ಹೇಳಿದ್ರು, ನೀನು ಒಂದು ಅರ್ಧ ಗಂಟೆ ಆಚೆ ಇರು, ಆಮೇಲೆ ನಾವು ಕರೆಸಿ ಇವ್ರ ಹತ್ರ ಮಾತಾಡ್ಬಿಟ್ಟು ಆಮೇಲೆ ನಿಮ್ಮನ್ನು ಕರೆಸ್ತೀನಿ ಅಂತ ಹೇಳಿದ್ರು. ಸರಿ, ನಾನೇನು ಮಾಡಿದೆ, ಆಚೆಗಡೆ ಇದ್ದೆ ಮೇಡಮ್. 11:30 ಸಾಯಂಕಾಲ 3:30 ತನಕ ಆಚೆಗಡೆ ಕೂತಿದ್ದೀನಿ. ಸೊ ಅವ್ರು ನನಗೆ ಯಾವುದೇ ರೀತಿಯಾದಂಥ ಫೋನ್ ಮಾಡಿಲ್ಲ, ಏನೂ ಇಲ್ಲ. ಸರಿ ಏನಿರ್ಬೋದು ಅಂತ ಹೇಳ್ಬಿಟ್ಟು ನಾನು ಒಳಗಡೆ ಹೋದೆ ಮೇಡಮ್. ಕೇಳಿದೆ, ನಾರಾಯಣ ಸ್ವಾಮಿ ಅವರು ಕೇಳಿದೆ, ಸರ್ ಏನಾಯಿತು ಸರ್ ಅಂತ. ಮತ್ತೆ ಮಾತಾಡೋಣ. ನೋಡಿದ್ರಲ್ಲ ವೀಕ್ಷಕರೇ, ನಾವೇ ಬಡವರು, ನಾವು ಎಲ್ಲಿಂದ ದಾನ ಕೊಡೋದು ಅನ್ನೋ ಮಾತನ್ನು ಕೃಷ್ಣಮೂರ್ತಿಯವರು ಹೇಳಿದ್ದಾರೆ. ಒಟ್ಟಾರೆ ಅಧಿಕಾರಿಗಳಿಂದ ಸ್ಟಾರ್ಟಿಂಗ್ ಸಿಕ್ಕಂತಹ ರೆಸ್ಪಾನ್ಸ್ ಆಮೇಲೆ ಇಲ್ಲದಾಯಿತು. ನೋಡೋಣ ಒಂದು ಪುಟ್ಟ ಬ್ರೇಕ್ ನಂತರ. ಬ್ರೇಕ್ ನಂತರ ದುನಿಯಾ ವಿಶೇಷಕ್ಕೆ ಸ್ವಾಗತ. ಈಗಾಗಲೇ ನಾವು ಕೃಷ್ಣಮೂರ್ತಿಯವರ ಹತ್ರ ಮಾತಾಡ್ತಾ ಇದ್ವಿ. ಒಳ್ಳೆ ರೆಸ್ಪಾನ್ಸೇ ಸಿಕ್ಕಿತ್ತು ಆರಂಭದಲ್ಲಿ, ಆ ನಂತರ ಏನಾಯಿತು ಅನ್ನೋದನ್ನು ಕೇಳೋಣ. ಕೃಷ್ಣಮೂರ್ತಿಯವರೇ ಹೇಳಿ, ಒಟ್ಟಾರೆ ಒಂದು ಮಾತುಕತೆಯ ಹಂತದಲ್ಲಿತ್ತು, ನೀವು ನಾರಾಯಣ ಸ್ವಾಮಿ ಯಾರೊಬ್ಬರು ಇನಿಷಿಯೇಟಿವ್ ತೊಗೊಂಡ್ರು, ಇತ್ಯರ್ಥ ಮಾಡೋ ಒಂದು ಹಂತಕ್ಕೆ ಬಂದಿತ್ತು. ಆಮೇಲೆ ಏನಾಯಿತು ಮೇಡಮ್? ಆಮೇಲೆ ನಾವು 3:30ಗೆ ಒಳಗಡೆ ಹೋದ್ರಿ. 3:30 ಒಳಗಡೆ ಹೋದ್ಮೇಲೆ ನಾರಾಯಣ ಸ್ವಾಮಿ ಅವ್ರ ಹತ್ರ ನಾವು ಕೇಳಿದ್ರಿ, ಸರ್ ಈಗ ರಾಜು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರು. ಸರ್ ಏನಾಯಿತು ಅಂತ ಕೇಳಿದೆ. ಕೃಷ್ಣಮೂರ್ತಿ, ಒಂದು ಕೆಲಸ ಮಾಡು, ಇವರಂತೂ ದುಡ್ಡು ಕೊಡೋಕೆ ಬರಲ್ಲ, ಈಗ ಇವ್ರ ಹತ್ರ ದುಡ್ಡು ಇಲ್ವಂತೆ, ನಾವು ಒಂದು ಅರ್ಜಿ ಬರ್ಕೊಡ್ತೀರಿ, ಅರ್ಜಿ ಮೇಲೆ ನೀನು ಕೋರ್ಟ್ಗೆ ಹೋಗ್ಬಿಡು, ಕೋರ್ಟಲ್ಲಿ ನಾವು ಬರ್ಕೊಡ್ತೀರಿ. ಏನಂತ ಬರ್ಕೊಡ್ತೀರಿ ಅಂತಂದರೆ, ಇದು KPTCLಗೆ ಆಲ್ರೆಡಿ ಪೊಸಿಷನಲ್ಲಿ ಇದೆ, ಈಗ ಇವ್ರಿಗೆ ಕಾನೂನು ಪ್ರಕಾರವಾಗಿ ಪರಿಶೀಲನೆ ಮಾಡಿ ಇದಕ್ಕೆ ಇವ್ರಿಗೆ ಪರಿಹಾರನ ಕೊಡಿ ಅಂತ ನಾವು ಬರ್ಕೊಡ್ತೀರಿ ಅಂತ ಹೇಳಿದ್ರು. ಆಗ ನಾವು ಹೇಳಿದ್ರಿ, ಸರ್ ಆಗಲ್ಲ ಸರ್, ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ಮಾಡಿಸ್ಬಿಡಿ, ಮತ್ತೆ ಕೋರ್ಟ್ಗೆ ಹೋಗ್ಬೇಕಂದ್ರೆ ಕಷ್ಟ ಆಗುತ್ತೆ ಅಂತ. ಹಂಗಾದ್ರೆ ಸಾಹೇಬ್ರಿದ್ದಾರೆ, ಬಸವರಾಜ್ ಸಾಹೇಬ್ರಿದ್ದಾರೆ, ಹೋಗಿ ಅವ್ರ ಹತ್ರ ಮಾತಾಡಿ ಅಂತ ಹೇಳಿದ್ರು. ನಾವೇನು ಮಾಡಿದ್ರಿ, ಬಸವರಾಜ್ ಸರ್ ಹತ್ರ ಹೋದ್ರಿ ಡೈರೆಕ್ಟಾಗಿ. ಸರ್ ಏನು ಸರ್ ಇವಾಗ ಕರೆಸಿದ್ರಲ್ಲ ಸರ್, ಏನು ಸರ್ ಆಯಿತು ಅಂತ ನಾವು ಅವ್ರ ಹತ್ರ ಕೇಳಿದ್ರೆ, ಇಲ್ಲ ಕೃಷ್ಣಮೂರ್ತಿ ನಾನು ಅರ್ಜಿ ಬರ್ಕೊಡ್ತೀರಿ, ಅದ್ರ ಮೇಲೆ ನೀವು ಹೋಗಿ ಅಂತ ಹೇಳಿದ್ರು. ನಮಗೆ 3 ವರ್ಷ ಸುತ್ತಿದ್ರಿ ಮೇಡಮ್, ನಮಗೂ ತಾಳ್ಮೆ ಅನ್ನೋದು ಕಳ್ಕೊಂಬಿಟ್ಟೆ, ಅಲ್ಲಿಗೆ ಅರ್ಧ ಭಾಗ ಕಳ್ಕೊಂಬಿಟ್ಟೆ. ಆಮೇಲೆ ಕೇಳಿದೆ, ಸರ್ ನೀವು ಈ ಥರ ಮಾಡಿದ್ರೆ ನಿಜವಾಗ್ಲೂ ನಮ್ಗೆ ಸರೋಗಲ್ಲ ಸರ್ ಅಂತ ಹೇಳ್ಬಿಟ್ಟು ಗಲಾಟೆ ಸ್ಟಾರ್ಟ್ ಮಾಡಿದೆ.
ಗಲಾಟೆ ಮಾಡಿದ ತಕ್ಷಣ ಇದ್ದಕ್ಕಿದ್ದಂಗೆ ಪೊಲೀಸ್ನ ಕರೆಸಿ ನೀನು ಅರೆಸ್ಟ್ ಮಾಡಿಸ್ತೀನಿ, ಫಸ್ಟ್ ಇಲ್ಲಿಂದ ಆಚೆ ಹೋಗು ಅಂತ ಹೇಳ್ಬಿಟ್ಟು ಕತ್ತಿನ ಪಟ್ಟಿ ಹಿಡಿದು ಆಚೆಗೆ ತಳ್ಳೆ ಬಿಟ್ರು. ಸೊ ನನಗೆ ಸಾಕ್ಷಿ ಅಲ್ಲಿರೋ ಸಂಧಾನ ಮಾಡಿಸ್ತೀನಿ ಅಂದವರೆಲ್ಲ ತಿರುಗಿ ಹೌದು ಮೇಡಮ್, ಅಲ್ಲಿ ಚೇಂಬರಲ್ಲಿ ಅಲ್ಲಿ ಆಫೀಸಲ್ಲಿ ಇದ್ದಾರಲ್ವಾ ಪಾಪ ಅವರೆಲ್ಲ ಸಪೋರ್ಟ್ ಕೊಟ್ಟರು. ಕೃಷ್ಣಮೂರ್ತಿ ನಾವೀಗ ಏನು ಮಾತಾಡೋಕ್ಕಾಗಲ್ಲ, ನಾನೇನಾದರೂ ನಿಮ್ಮ ಪರವಾಗಿ ಮಾತಾಡಿದ್ರೆ ನಮ್ಮ ಕೆಲಸ ಎಲ್ಲ ಹೋಗ್ಬಿಡುತ್ತೆ, ದಯವಿಟ್ಟು ನಮ್ಮ ಹೆಸರು ಯಾರು ಹೇಳೋಕೆ ಹೋಗ್ಬೇಡ, ನಿಂಗೆ ಏನೇ ಬೇಕಾದರೂ ಹಿಂದ್ಗಡೆಯಿಂದ ನಾವು ಸಪೋರ್ಟ್ ಕೊಡ್ತೀರಿ ಅಂತ ಅಲ್ಲಿರೋರೆಲ್ಲರೂ ಹೇಳಿದ್ದಾರೆ ಮೇಡಮ್. ಆಮೇಲೆ ಏನಾಯ್ತು, ಕತ್ತಿನ ಪಟ್ಟಿ ಹಿಡಿದು ಅವ್ರ ಚೇಂಬರಿಂದ ಆಚೆಗೆ ತಳ್ಳಿದ್ರು. ನಾವೇನು ಮಾಡಿದ್ರೆ ಆಗೇನು ಮಾಡೋಕ್ಕೆ ನನಗೆ ದಿಕ್ತೋಚಿಲ್ಲ ಮೇಡಮ್. ಆವತ್ತೇ ನಾನು ಆತ್ಮಹತ್ಯೆಗೆ ಪ್ರಯತ್ನ ಮಾಡಬೇಕಾಗಿತ್ತು. ಸೊ ಇನ್ನೂ ಒಂದು ಚಾನ್ಸ್ ಹುಡುಕಿದೆ, ಏನು ಒಂದು ಸರ್ತಿ AC ಸಾಹೇಬ್ರ ಹತ್ರನ ಯಾರ ಹತ್ರ ಆದರೂ ಒಂದು ಸರ್ತಿ ಕೋರ್ಟ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಕೋರ್ಟ್ಗೆ ಬಂದೆ ಮೇಡಮ್. ಆಗೇನು ಮಾಡ್ತೆ, ನಾನೇನು ಮಾಡಿದೆ ಅದೇ ಟೈಮಲ್ಲಿ ನಮ್ಮ ತಾಲೂಕು ಆಫೀಸ್ಗೆ ಒಂದು ಅರ್ಜಿ ಹಾಕಿದೆ. ಏನಂತ ಅರ್ಜಿ ಹಾಕಿದೆ, ಸರ್ ನಮ್ಮ ಜಮೀನು ಈ ಥರ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಸೊ ನಮ್ಮ ತಾಯಿ ಹೆಸರಿಗೆ ನಮ್ಮ ತಾಯಿ ಹೆಸರಿಗೆ ಖಾತಾ ಮಾಡಿಸ್ಕೊಡಿ ಅಂತ ಹೇಳ್ಬಿಟ್ಟು ಹಾಕಿದೆ ಮೇಡಮ್. ಅಲ್ಲೇನಾಯಿತು, ಸುಮಾರು 1.5-2 ತಿಂಗಳು 3 ತಿಂಗಳು ನಮ್ಮನ್ನು ಸತಾಯಿಸಿದ್ರು ಮೇಡಮ್, ಯಾವುದೂ ಆಗಿಲ್ಲ. ಅಲ್ಲಿ ಅವರು ಹಿಂಬರಹನ ಒಂದು ಬರ್ಕೊಟ್ರು ಮೇಡಮ್ ನಮಗೆ. ಏನು ಹಿಂಬರಹ ಬರ್ಕೊಟ್ಟು ಅಂತಂದರೆ, ಇದು ಆಲ್ರೆಡಿ KPDCL ಅವರು ಈಗ ಇದ್ದಾರೆ ಲ್ಯಾಂಡಲ್ಲಿ ಪೊಸಿಷನಲ್ಲಿ ಇದ್ದಾರೆ, ಈಗ ನಿಮಗೆ ನಾವು ಲ್ಯಾಂಡನ್ನು ಕೊಡ್ಸೋಕ್ಕೆ ನಮ್ಮ ಕೈಯಲ್ಲಿ ಆಗೋದಿಲ್ಲ, ನೀವೇನು ಮಾಡಿ ವಿಲೆ ಅಂದರೆ ನೀವು ಇದನ್ನು ನಾವು ಕೊಡೋಂಥ ಅರ್ಜಿನ ಕೋರ್ಟ್ಗೆ ಹೋಗಿ ಅಂತಂದರು. ಅಲ್ಲಿಗೆ ನಾವು ಏನಾಯಿತು, ಅಲ್ಲಿಗೆ 4-5 ತಿಂಗಳು ಟೈಮ್ ಹಿಡಿತು ನನಗೆ. ಅಲ್ಲಿ ಸುಮಾರು 15-16 ಸಾವಿರ ರೂಪಾಯಿ ಖರ್ಚು ಮಾಡಿದ್ರೆ. ಯಾಕೆ ಖರ್ಚು ಮಾಡಿದೆ ಅಂತಂದರೆ, ಮತ್ತೆ ರೆಕಾರ್ಡ್ ಬೇಕಾಗಿತ್ತು ನನಗೆ, ಒರಿಜಿನಲ್ ರೆಕಾರ್ಡ್ ಬೇಕಾಗಿತ್ತು. ಆ ಒರಿಜಿನಲ್ ರೆಕಾರ್ಡಲ್ಲಿ ಮತ್ತೆ ಟೈಪ್ ಮಾಡಬೇಕಾಯಿತು. ಸೊ ಮತ್ತೆ ಅಲ್ಲಿ ಸೆಕ್ರೆಟರಿ ರೆವಿನ್ಯೂಗಳಿದ್ದಾರೆ, ಅವ್ರಿಗೂ ಒಂದು 2-3 ಸಾವಿರ ದುಡ್ಡು ಕೊಟ್ಟಿದ್ದಾಯಿತು. ಮತ್ತೆ ಅದೇನಾಯಿತು ಮೇಡಮ್, ನಾನು AC ಅವ್ರ ಹತ್ರ ಬಂದೆ, ಗಂಗಾಧರ್ ಸಾಹೇಬ್ರ ಹತ್ರ ಕೇಳ್ಕೊಂಡೆ ನಾನು, ಸರ್ ನನಗೆ ಈ ಥರ ಅನ್ಯಾಯ ಆಗಿದೆ ಸರ್, ದಯವಿಟ್ಟು ನೀವಾದರೂ ನನಗೆ ನ್ಯಾಯ ಕೊಡಿಸಿ ಅಂತಂದು.